ಮಹಾಯುದ್ಧ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. 2014ರ ಮಹಾಯುದ್ಧದಲ್ಲಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಹಾಗೆಯೇ ಕರ್ನಾಟಕದ ಪ್ರತಿಷ್ಠಿತ ಕ್ಷೇತ್ರ ದಕ್ಷಿಣ ಕನ್ನಡದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಯುದ್ಧ ನಡೀತಾ ಇದೆ ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಸೊ ಈ ಮಹಾಯುದ್ಧದಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ, ದಕ್ಷಿಣ ಕನ್ನಡದ ಕಾಂಗ್ರೆಸ್ನ ಹುರಿಯಾಳು ಜನಾರ್ದನ್ ಪೂಜಾರಿ ಇದ್ದಾರೆ. ಪೂಜಾರಿ ಕಾರ್ಯಕ್ಕೆ ಸ್ವಾಗತ. ನಮಸ್ಕಾರ. ಸೊ ಇದನ್ನು ನಾವು ಮಹಾಯುದ್ಧ ಅಂತ ಹೇಳ್ತೀವಿ, ಕೆಲವರು ಧರ್ಮ ಯುದ್ಧ ಅಂತ ಹೇಳ್ತಿದ್ದಾರೆ. ನೀವು ಯಾವ ಯುದ್ಧಕ್ಕೆ ರೆಡಿಯಾಗಿದ್ದೀರಿ? ನಾವು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇವೆ. ಈ ಸ್ಪರ್ಧೆಯಲ್ಲಿ ಗೆಲ್ಲಲಿಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತಿದ್ದೇವೆ ಅಷ್ಟೇ. ಸೊ ಯುದ್ಧಕ್ಕೆ ಹೊರಟಿಲ್ಲ. ಯುದ್ಧ ಇದನ್ನು ಬಿಜೆಪಿಯವರು ಧರ್ಮ ಯುದ್ಧ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಇಲ್ಲದೆ ಇರೋ ಭಾರತವನ್ನು ಕಟ್ಟಬೇಕು. ಬಿಜೆಪಿಯವರು ಅವರಿಗೆ ತಿಳಿಯುವ ರೀತಿಯಲ್ಲಿ ಅವರು ಪ್ರೆಸೆಂಟ್ ಮಾಡ್ಬೋದು, ಅದು ಅವರಿಗೆ ಬಿಟ್ಟ ವಿಷಯ. ಪ್ರಜಾಪ್ರಭುತ್ವದಲ್ಲಿ ನಾವು ಚುನಾವಣೆಗೆ ನಿಂತಿದ್ದೇವೆ, ಜನರ ಆಶೀರ್ವಾದವನ್ನು ಕೇಳ್ತಿದ್ದೇವೆ, ನಮ್ಮ ಕಾರ್ಯಕ್ರಮಗಳನ್ನು ಹೇಳ್ತೇವೆ, ಅವರ ಕಾರ್ಯಕ್ರಮಗಳನ್ನು ಅವರು ಹೇಳಬೇಕು, ಜನರು ತೀರ್ಮಾನ ಕೊಡ್ತಾರೆ. ಪ್ರತಿ ಸಲ ನೀವು ಹೇಳ್ತಾನೆ ಬಂದಿದ್ದೀರಲ್ಲ, 3-4 ಸಲ ಸೋತಿದ್ದೀರಿ ತಾವು ಯುದ್ಧದಲ್ಲಿ. ನಾನು 4 ಸಲ ಗೆದ್ದೆ, ಲಕ್ಷಾಂತರ ಓಟ್ಗಳಿಂದ ಗೆದ್ದೆ. ಜನ ಮರ್ತಿದ್ದಾರೆ ಗೆದ್ದಿದ್ದನ್ನು. ಈಗ ಸೋತದ್ದು ಒಮ್ಮೆ 6,000ದಲ್ಲಿ, ಬಿ ಜೆ ಪಿಯವರು ಗೆದ್ದದ್ದು 6,000ದಲ್ಲಿ, ಪೂಜಾರಿ ಅವರನ್ನು ಸೋಲಿಸಿದ ಲಕ್ಷಾಂತರ ಓಟಿನಲ್ಲಿ. ಅದರ ನಂತರ ಸೋಲಿಕೆ ಕಾರಣ ಕೂಡ ಇದೆ. ಯಾಕಂತೇಳಿ ಒಂದು ಸಲ ರಾಮ ಮಂದಿರ ಇಶ್ಯೂವನ್ನು ತೆಗೆದುಕೊಂಡರು, ಇನ್ನೊಂದು ಸಲ ಅವರು ಬಾಬ್ರಿ ಮಸೀದ್, ಈ ಕಮ್ಯುನಲ್ ಕೋಮು ಶಕ್ತಿಗಳು ಅಪಪ್ರಚಾರ ಮಾಡಿಕೊಂಡು ಬಂತು. ಇನ್ನೊಂದು ಸಲ ಸೋತಿದ್ದು ನಿಮ್ಮ ಮನೆಯಲ್ಲರೂ ಶಕುನಿಗಳಿಂದ ಸೋತಿರಿ ಅಂತ ಒಂದು ಆರೋಪ ಇದೆ. ಅವರು ಕೆಲವರು ಮಾತ್ರ ಶಕುನಿಗಳಲ್ಲ, ನಮ್ಮ ಪಾರ್ಟಿಯಲ್ಲಿದ್ದವರು ಕೆಲವರು ಸ್ವಲ್ಪ ಆಟ ಆಡಿದ್ದಾರೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಬಿ ಜೆ ಪಿಯವರು ಎಲ್ಲಿಯ ಮಟ್ಟಕ್ಕೆ ಹೋಗಿದ್ರು ಅಂತ ಹೇಳಿದರೆ ಎಲ್ಲ ರೀತಿಯ ಕುತಂತ್ರವನ್ನು ಮಾಡಿದರು. ಸರ್, ರಾಜಕಾರಣ ಇದು ಕುತಂತ್ರ ಮಾಡೇ ಮಾಡ್ತಾರೆ. ಗೆಲ್ಲಬೇಕಲ್ಲ, ಚುನಾವಣೆ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಕುತಂತ್ರ ಮಾಡುತ್ತೆ, ಬಿಜೆಪಿನೂ ಮಾಡುತ್ತೆ, JDS ಮಾಡುತ್ತೆ. ಪೂಜಾರಿ ಮಾಡೋದಿಲ್ಲ. ಪೂಜಾರಿ ಕಾಂಗ್ರೆಸ್ ನಾಯಕರಲ್ವಾ? ಪೂಜಾರಿ ಕುತಂತ್ರ ಮಾಡಲಿಲ್ಲ, ಇಷ್ಟವರೆಗೆ ಮಾಡಲಿಲ್ಲ, ಮಾಡೋದಿಲ್ಲ ಕೂಡ ಇಲ್ಲ. ಸೊ ಈ ಬಾರಿ ನೀವು ಕುತಂತ್ರ ಮಾಡ್ತಾ ಇಲ್ಲ? ಮಾಡೋದಿಲ್ಲ. ಸೊ ಬಂಟ್ರು ಅಂತ ಹೇಳ್ತಾ ಇಲ್ಲ, ಬಿಲ್ಲವ ಅಂತ ಹೇಳ್ತಾ ಇಲ್ಲ. ಪ್ರಶ್ನೆ ಅದಲ್ಲ. ಬಿಲ್ಲವ ಅಂತ ನಾನು ಎಲ್ಲಿ ಸಲ ಹೇಳಿಲ್ಲ. ನಾನು ಹೇಳುವುದಂತ ಹೇಳಿದರೆ, ಅವರನ್ನು ನಳಿನ್ ಕುಮಾರ್ ಶೆಟ್ಟಿ ಅವರು ಶೆಟ್ಟಿ ಸಮಾಜಕ್ಕೆ. ನೀವು ಶೆಟ್ಟಿ ಅಂತ ಯಾವತ್ತೂ ಹೇಳ್ತಿರ್ಲಿಲ್ಲ, ಈಗ ಹೇಳ್ತಾ ಇದ್ರಿ ಶೆಟ್ಟಿ. ಇಲ್ಲ, ನಾನು ಹೇಳ್ತಿದ್ದೆ ನಳಿನ್ ಕುಮಾರ್ ಶೆಟ್ಟಿ ಅಂತ. ನಳಿನ್ ಕುಮಾರ್ ಶೆಟ್ಟಿ ಅಂತ ಹೇಳ್ತಿದ್ದದ್ದು ನಾನು. ಜನಾರ್ದನ್ ಪೂಜಾರಿ ಅವ್ರು ಶೆಟ್ಟಿ ಅಂತ ಹೆಸರಿಲ್ಲ. ಅವರಿಗೆ ಶೆಟ್ಟಿಗೆ ಎಷ್ಟು ಅವರಿಗೆ ತಲೆ ಬಿಸಿ ಯಾಕೆ ಇದಕ್ಕೆ? ಅವರು ಹೆಮ್ಮೆ ಪಡುವುದಿಲ್ಲ. ನನಗೆ ಆ ಸಮಾಜದ ಮೇಲೆ, ಬಂಟ ಸಮಾಜದ ಮೇಲೆ, ಶೆಟ್ಟಿ ಸಮಾಜದ ಮೇಲೆ ಬಹಳ ಗೌರವ ಇದೆ. ಪೂಜಾರಿ ಅವರು, ಈ ಬಾರಿ ಚುನಾವಣೆ ಗೆಲ್ಲೇಬೇಕು ಅನ್ನುವಂಥ ಛಲ ಬಂದಿದೆ ನಿಮಗೆ, ಅದಕ್ಕೆ ಜಾತಿಯನ್ನು ತರ್ತಾ ಇದ್ರಿ, ಬಿಲ್ಲವ, ಶೆಟ್ಟಿ, ಬಂಟ ಆ ಥರ. ನಾನು ಜಾತಿ ತರಲಿಲ್ಲ, ಅವರು ತರ್ತಿದ್ದಾರೆ. ಹಿಂದುತ್ವ ಅಂತ ಹೇಳ್ತಿದ್ದಾರೆ. ಅಲ್ಲ, ಅವ್ರು ನಂಬಿರೋದೇ ಹಿಂದುತ್ವ ಅಲ್ವಾ? ನಂಬುದಲ್ಲ, ಅವರ ಹಿಂದುತ್ವ ಬೇರೆ, ಈ ದೇಶದ ಹಿಂದುತ್ವ ಬೇರೆ. ಪ್ರಶ್ನೆ ಅಂತ ಹೇಳಿದರೆ ಉಂಟಲ್ಲ, ಯಾರಿಗೆ ಆದರೂ ಶೆಟ್ಟಿಯವರು ಶೆಟ್ಟಿಯಾಗಿ ಹುಟ್ಟಿದಾಗ ಶೆಟ್ಟಿ ಅಂತ ಹೇಳಿಗೆ ಅವರಿಗೆ ಮುಜುಗರ ಯಾಕೆ? ಅಲ್ಲ ಅಂತ ಹೇಳಿ, ಹಾಗಾದರೆ ನಾನೊಬ್ಬ ಹಿಂದೂ ಅಂತ ಹೇಳ್ಕೊತಾರಪ್ಪ ಅವರು. ಹಿಂದೂ ಅಂತ ಹೇಳೋದು ಕೂಡ ತಪ್ಪು. ನಾನು ಭಾರತೀಯ ಅಂತ, ನಾನು ಪೂಜಾರಿ, ನನ್ನ ಹೆಸರು ಜನಾರ್ದನ್ ಪೂಜಾರಿ. ನಾನು ಹೇಳುವಂಥದ್ದು, ನಾನು ಭಾರತೀಯನಾಗಿ ಕಂಟೆಸ್ಟ್ ಮಾಡೋದು, ಹಿಂದೂ ಆಗಿ, ಮುಸ್ಲಿಂ ಆಗಿ, ಕ್ರಿಶ್ಚಿಯನ್. ಜನಾರ್ದನ್ ಪೂಜಾರಿ ಕಂಟೆಸ್ಟ್ ಮಾಡ್ತಾ ಇಲ್ಲ ನೀವು? ಜನಾರ್ದನ್ ಪೂಜಾರಿ ನನ್ನ ಹೆಸರು. ಅವ್ರದ್ದು ನಳಿನ್ ಕುಮಾರ್ ಕಟೀಲ್ ಅವ್ರ ಹೆಸರು. ಅವ್ರು ಹೇಳಿ ಶೆಟ್ಟಿ ಅಂತ ಹೇಳ್ತಾರದು ಪೂಜಾರಿ. ಅಲ್ಲಿ ಶೆಟ್ಟಿ ಅಂತ ಹೇಳಿದ್ರೆ ಉಂಟಲ್ಲ, ಆ ಸಮಾಜದ್ದು ಎಲ್ರಿಗೆ ಹೇಳೋದು ಶೆಟ್ಟಿಯವರು ಅಂತ ಇಲ್ಲಿ ಹೇಳುವಂಥದ್ದು. ಶೆಟ್ರು ಅಂತ, ಬಂಡ್ರಿಗೆ ಬಂಟ್ರು ಅಂತ ಹೇಳ್ತೀವಿ, ಗೌಡ್ರಿಗೆ ಗೌಡ್ರು ಅಂತ ಹೇಳ್ತೇವೆ. ಅದಕ್ಕೆ ಮುಜುಗರಗೆ ಅಪ್ಪ. ಅಲ್ಲ, ನೀವು ಈಗ ಈ ಚುನಾವಣೆಯಲ್ಲಿ ಅಲ್ಲ, ಸಾರಸ್ವತ ಗೌಡ್ರಿಗೆ, ಬ್ರಾಹ್ಮಣರಿಗೆ ಮೀಸಲಾತಿ ಅಂತೇಳಿ ಇದು ಕಾಂಗ್ರೆಸ್ ಪಕ್ಷದ ನೀತಿನ ಇದು? ಹಾಂ, ಕರೆಕ್ಟ್. ಎಲ್ಲ ಜಾತಿಗೆ, ಲಿಂಗಾಯತರಿಗೆ ಉಂಟು, ಗೌಡ್ರಿಗೆ ಉಂಟು ಮೀಸಲಾತಿ, ಪೂಜಾರಿಗೆಲ್ಲ ಹಿಂದುಳಿದ ವರ್ಗಕ್ಕೆ ಉಂಟು, ಅಲ್ಪಸಂಖ್ಯಾತರಿಗೆ ಉಂಟು. ಆ ಜಾತಿಯಲ್ಲಿ, ಬ್ರಾಹ್ಮಣರ ಜಾತಿಯಲ್ಲಿ ಬಡವರು ಇಲ್ವಾ? ಅಂದ್ರೆ ಬ್ರಾಹ್ಮಣರು ಓಟ್ ಬೇಕಾಗಿದೆ ನಿಮಗೆ? ನಮಗೆ ಹಿಂದೆ ಯಾವ ಚುನಾವಣೆಯಲ್ಲಿ ಕೂಡ ಬ್ರಾಹ್ಮಣರಿಗೆ, ಸಾರಸ್ವತ ಗೌಡರಿಗೆ ಮೀಸಲಾತಿ ಬಗ್ಗೆ ಮಾತಾಡಿಲ್ಲ. ನಾನು ಹೇಳ್ತೇನೆ, ಮುಂಚಿನಿಂದ ನಾನು ಮಾತಾಡಿದ್ದೆ.
ನಾನು ಮಂತ್ರಿ ಆಗಿದ್ದಾಗ ಕೂಡ. ಅಂದ್ರೆ ಜನಾರ್ದನ ಪೂಜಾರಿ ಮಾತ್ರ ಹೇಳಿಕೆ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ನಾಗ ಯಾರು ಕೊಡ್ತಾ ಇಲ್ಲ. ಅವ್ರದ್ದು ಪ್ರಶ್ನೆ, ಅವರ ಪ್ರಶ್ನೆ ಇದು. ಯು ಆರ್ ಅಗೇನ್ಸ್ಟ್ ದಿ ರಿಸರ್ವೇಶನ್. ಹೇಳಿ ಪೂಜಾರಿ, ಐ ಆಮ್ ನಾಟ್ ಅಗೇನ್ಸ್ಟ್ ದ ರಿಸರ್ವೇಶನ್, ಐ ಆಮ್ ಫಾರ್ ದ ರಿಸರ್ವೇಶನ್. ಸೊ ಅದನ್ನು 10% ರಿಸರ್ವೇಶನ್ ಮಾಡಿಬಿಡಿ. ಇಟ್ ಇಸ್ ನಾಟ್ ಲೈಕ್ ದಟ್. ಅದು ಎಫೆಕ್ಟ್ ಆಗುದಿಲ್ಲ ಹಿಂದುಳಿದ ವರ್ಗದವರಿಗೆ. ಅಗೇನ್ಸ್ಟ್ ದಿ ಕಾಂಗ್ರೆಸ್ ಪ್ರಿನ್ಸಿಪಲ್. ಇಟ್ ಇಸ್ ನಾಟ್. ಸೋನಿಯಾ ಗಾಂಧಿ ಅವರು ನಿನ್ನೆ ಅನೌನ್ಸ್ ಮಾಡಿದರು, ಎಲ್ಲ ಜಾತಿಯ ಬಡವರಿಗೆ, ಎಲ್ಲ ಧರ್ಮದ ಬಡವರಿಗೆ ನಾವು ಮೀಸಲಾತಿಯನ್ನು ಕೊಡ್ತಿದ್ದೇವೆ. ಅದು ಹೋರಾಟ ಮಾಡಿದೆ ನಾನು ಪೂಜಾರಿ. ಸೊ ಹಾಗಾದ್ರೆ ಕಾನ್ಸ್ಟಿಟ್ಯೂಷನ್ ತೆಗೆದಾಕಿ 100% ರಿಸರ್ವೇಶನ್ ಮಾಡಿಬಿಡಿ. ಇಟ್ ಇಸ್ ನಾಟ್ ಫಾರ್ಬಿಡೆಡ್. ಇಟ್ ಇಸ್ ನಾಟ್ How can you say the 100% reservation in the India? ಸಮಬಾಳು ಆಗಬೇಕು. ಎಲ್ಲರೂ ಕೂಡ ಉಂಟಲ್ಲ, ಬಡವರು ಉಂಟಲ್ಲ, ಅವ ಬಡದ ಇದು ಒಂದು ಜಾತಿಯಲ್ಲಿ ಹುಟ್ಟಿದದ್ದು ಪಾಪ ಅಲ್ಲ. ಆ ಬಡವನನ್ನು ರಕ್ಷಣೆ ಮಾಡುವುದು ಸರ್ಕಾರದ ರಾಜಧರ್ಮ. ಅದು ಅಂದ್ರೆ ಎಕನಾಮಿಕ್ ಬೇಸ್ ರಿಸರ್ವೇಶನ್ ಬಗ್ಗೆ ನಾವು ಮಾತಾಡ್ತಾ ಇದ್ರಿ, ಕ್ಯಾಸ್ಟ್ ಬೇಸ್ ರಿಸರ್ವೇಶನ್ ಮಾತಾಡ್ತಾ ಇಲ್ಲ ನೀವು. ಕಾಸ್ಟ್ ಬೇಸಿಸ್ ಉಂಟು ಆಲ್ರೆಡಿ. ಈಗ ನಾನು ಹೇಳುವಂಥ ಆ ಒಂದು ಸಮಾಜಕ್ಕೆ ಎಕನಾಮಿಕ್ ಬೇಸ್ ರಿಸರ್ವೇಶನ್ ಕೇಳ್ತಾ ಇದ್ರಿ ನೀವು. ಅದು ಇಕನಾಮಿಕ್ ಬೇಸಿಸ್ ಅಂದರೆ ಆಲ್ರೆಡಿ ದೇರೆ ಫಾರ್ ಅದರ್ಸ್ ಆಲ್ರೆಡಿ ರಿಸರ್ವೇಶನ್ ಉಂಟು. ಅಂದ್ರೆ ಕ್ರಿಮಿ ಲೇಯರ್ ಬೇಕು ಅಂತ ಹೇಳ್ತೀರಿ ನೀವು. ಈಗ ನಾವು ಈಗ ಒಂದು ಜಾತಿಯನ್ನು ಬಿಟ್ಟದ್ದು ಸರಿಯಲ್ಲ. ಆ ಜಾತಿಗೆ ಕೂಡ ಉಂಟಲ್ಲ, ಅವರನ್ನು ಒಂದು ಭಾಗವನ್ನು, ಸಮಾಜದ ಒಂದು ಭಾಗವನ್ನು ಮಾತ್ರ, ಆ ಬಡವರ ಕಣ್ಣೀರನ್ನು ಒರೆಸುವುದು ಯಾರು? ಅದನ್ನು ನೀವು ಮಾಧ್ಯಮದವರು ಎತ್ತಿಕೊಳ್ಳಬೇಕು. ಯು ಆರ್ ದ ಪಿಲ್ಲರ್ ಆಫ್ ದ ಡೆಮಾಕ್ರಸಿ. ಎಸ್, ಒಪ್ಕೊಂಡೆ ನಾನು. ಪ್ರಜಾಪ್ರಭುತ್ವ. ಯು ಆರ್ ದಿ ರೂಲರ್. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. Yes. ಸಿ, ಇಟ್ ಈಸ್ ಅವರ್ ಡ್ಯೂಟಿ ನೌ. ಇಟ್ ಈಸ್ ಅವರ್ ಡ್ಯೂಟಿ. 67 ವರ್ಷದಲ್ಲಿ ನಮಗೆ ಸಿಕ್ಕಿದೆ, ಇನ್ನೂ ಕೂಡ ಸಿಗ್ತದೆ. ಆದರೆ ನೀವು ಪೂಜಾರಿ ಅವರೇ, ನೀವು ಕೇಳ್ತಿರೋ ರಿಸರ್ವೇಶನ್ ಇದು ಕಾಂಗ್ರೆಸ್ನ ಧೋರಣೆ ಅಲ್ಲ. ಇದು ಧೋರಣೆ, ಇವತ್ತು ಧೋರಣೆ ಆಯ್ತು. ಪೂಜಾರಿ ಹೇಳಿ ಹಾಗಾದ್ರೆ ನೀವು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದನ್ನ ಪೂಜಾರಿ ಇಲೆಕ್ಷನ್ಗೋಸ್ಕರ ಹೇಳಿದಲ್ಲ, ಎಲೆಕ್ಷನ್ಗೋಸ್ಕರ ಹೇಳ್ತಾ ಇದ್ರಿ ನೀವು. ದಕ್ಷಿಣ ಕನ್ನಡದಲ್ಲಿ ಗೆಲ್ಲಬೇಕು. 1 ವರ್ಷದಿಂದ ಉಂಟಲ್ಲ ಹೇಳ್ತಿದ್ದೇನೆ. ವೋಟ್ ಬ್ಯಾಂಕ್ ಅನ್ನ ಮೊಬಲೈಸ್ ಮಾಡ್ತಾ ಇದ್ರಿ. ಇಲ್ಲ, ನವರಾತ್ರಿ ಟೈಮ್ ರಾಮನ್ ರೋಡ್ ಬೇಕು ನಿಮ್ಗೆ. ನವರಾತ್ರಿಯ ಟೈಮಿನಲ್ಲಿ ಇದೆ ಸಾರಸ್ವತಿ ಗೌಡ್ರು ವೋಟ್ ಬೇಕು. ದೇವಸ್ಥಾನದಲ್ಲಿ ನವರಾತ್ರಿ ಟೈಮಿನಲ್ಲಿ ಕೂಡ ಹೇಳಿದ್ದೆ. ಇವತ್ತು ನಿನ್ನೆ ನಾನು ನೋಟಿಗೆ ನಿಂತದ್ದು ಜನರು ಹೇಳಿದ್ರು. ಹಾಗಾದ್ರೆ 60 ವರ್ಷ ಕಾಂಗ್ರೆಸ್ ದೇಶ ಆಳಿದೆ, ಅಲ್ಲಿ ಸಮಬಾಳ ಸಿಗ್ಲಿಲ್ಲ ಅಂತ ಆಯ್ತು. ಆಗಿಲ್ಲ. ಅವರು ನೀವು ಓಡೋಗಿದೆ, ನಿಮ್ಗೆ ಆಗಿಲ್ಲ. ನಿಮ್ ಕೈಯಿಂದ ಪ್ರಶ್ನೆ ಇಲ್ಲ. ಯಾವುದು ಕುಂದು ಕೊರತೆ. ಜನಾರ್ದನ ಪೂಜಾರಿ ಫೇಲ್ ಆಗಿದ್ದಾರೆ. ಬೇರೆ ಸಾಲ ಮೇಳ ಮಾಡ್ರೆ ಆಗಿತ್ತಾ? ಆ ಸಾಲ ಮೇಳದಲ್ಲಿ ಕೂಡ ಎಲ್ಲ ಜಾತಿಯವರಿಗೆ, ಎಲ್ಲ ಪಾರ್ಟಿಯವರಿಗೆ ರಿಸರ್ವೇಶನ್, ಬಡವರಿಗೆ ಕೊಟ್ಟಿದ್ದೇನೆ. ಅವಾಗ ಯಾಕೆ ರಿಸರ್ವೇಶನ್ ಕೊಡ್ಲಿಲ್ಲ? ಆಗ ಅದನ್ನ ಕಾರ್ಯರೂಪದಲ್ಲಿ ಹೊಂದಿದ್ದೇನೆ. ಅವಾಗ ನೀವು ಗೆದ್ದಿದ್ರಿ. ರಿಸರ್ವೇಶನ್ ಇಲ್ಲದೆ ಉಂಟಲ್ಲ, ಅವರಿಗೆ ಅವರ ನ್ಯಾಯವನ್ನು ಕೊಟ್ಟಿದ್ದ ಪೂಜಾರಿ ಹೆದರಲಿಲ್ಲ. ಇಡೀ ಆರ್ಥಿಕ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನ ಯಾವ ಜಾತಿಯ ಬ್ಯಾಂಕ್ಗಳನ್ನು ದಿವಾಳಿ ಮಾಡಿಲ್ಲ. ದಿವಾಳಿ ಮಾಡುವುದಂತಲ್ಲ, ಎಲ್ಲ ಭ್ರಮೆ. ಅದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಎಲ್ಲ ಕೊಟ್ಟೆ ಪಾರ್ಲಿಮೆಂಟಿಗೆ ಸುಳ್ಳು ಹೇಳಿಕೆ ಆಗುವುದಿಲ್ಲ. ಇದು ಒಂದು ಅಪಪ್ರಚಾರ. ಬಡವರ ಮೇಲೆ, ರೈತರ ಮೇಲೆ, ಕಾರ್ಮಿಕರ ಮೇಲೆ, ನಿರುದ್ಯೋಗಿ ಮಕ್ಕಳ ಮೇಲೆ ಇದೊಂದು ಅಪಪ್ರಚಾರ. ಒಂದು ವಾಯ್ಸ್ ಉಂಟು ಶ್ರೀಮಂತರದು. ಬಡವರ ಪರವಾಗಿ ಮಾತಾಡುವವರು ಯಾರೂ ಇಲ್ಲ ಈ ದೇಶದಲ್ಲಿ. ಆದ್ದರಿಂದ ಹೇಳ್ತಿದ್ದೇನೆ, ಬಡವರ ಬಾರಿಗೆ ಹೋರಾಟ ಮಾಡಿದೆ. ನನ್ನ ಮೇಲೆ ಉಂಟಲ್ಲ, ನನ್ನ ಮೇಲೆ ಅಟ್ಯಾಕ್ ಆಯಿತು, ಕೊಲ್ಲಿಗೆ ಪ್ರಯತ್ನ ಆಯಿತು. ಪೂಜಾರಿ ಹೆದರಲಿಲ್ಲ. ಇದೇ ಆಂಧ್ರ ಪ್ರದೇಶ ಮೆಹಬೂಬ್ ನಗರದಲ್ಲಿ ಹೊಟ್ಟೆಗೆ ಚೂರಿ ಹಾಕಿದ್ರು, ಹೆದರಲಿಲ್ಲ. ಇದೇ ನಮ್ಮ ಪುತ್ತೂರಿನಲ್ಲಿ ನಾನು ಭಾಷಣ ಮಾಡುವಾಗ 11:30 ಗಂಟೆ ರಾತ್ರಿಗೆ ಭಾಷಣ ಒಬ್ಬರು ಬಂದು ಚೂರಿ ಹಾಕಿದ್ರು. ಇದು ಕತ್ತಿಂದ ಹಿಡುವ ಕೈ ಸಿಕ್ಕಿತ್ತು ನನಗೆ. ಸ್ವಾಮಿ, ಪೊಲೀಸ್ನವರಲ್ಲಿ ಅರೆಸ್ಟ್ ಮಾಡಿದರು. 2 ವರ್ಷ ಜೈಲಿನಲ್ಲಿದ್ದ. 3 ತಿಂಗಳು ಶಿಕ್ಷೆ ಆಗಿತ್ತು ಅವನಿಗೆ. ನನಗೇನು ಆ ದಿವಸ ಏನಾಗಲಿಲ್ಲ. ಆ ದುರ್ಬಲ ವರ್ಗದವರಿಗೆ, ಹೋರಾಟ ಮಾಡುವವರಿಗೆ ಇದೆಲ್ಲ ಇರ್ತದೆ. ಅದಕ್ಕೆ ಹೆದರಬಾರ್ದು, ಧೈರ್ಯ ಇರಬೇಕು. ಪೂಜಾರಿಗೆ ಧೈರ್ಯ ಉಂಟು.